ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 12ಕ್ಕೆ ಮುಂದೂಡಿಕೆ ಆಗಿದೆ. ಗುರುವಾರದ ದಿನ ಸಿಎಂ ಪರ ವಕೀಲರು ವಾದವನ್ನು ಪೂರ್ಣಗೊಳಿಸಲಿದ್ದು ಅದೇ ದಿನ ಆದೇಶ ಹೊರಬೀಳಬಹುದು ಅಂತ ಹೇಳಲಾಗ್ತಿದೆ. ಇಂದಿನ ವಿಚಾರಣೆ ವೇಳೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಿದ್ರು. ಸೆಷನ್ 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದೇ ಕಾನೂನು ಬಾಹಿರ. ರಾಜ್ಯಪಾಲರೇ ತನಿಖಾಧಿಕಾರಿ ರೀತಿ ನಡೆದುಕೊಂಡಿದ್ದಾರೆ. ಖಾಸಗಿ ವ್ಯಕ್ತಿಗಳನ್ನ ಪೊಲೀಸ್ ಅಧಿಕಾರಿಗಳಿಗಿಂತ ಉನ್ನತ ಮಟ್ಟದಲ್ಲಿ ಇಡಲಾಗದು. 22 ವರ್ಷದ ಹಿಂದಿನ ಈ ಕೇಸ್ನಲ್ಲಿ ಪ್ರಾಥಮಿಕ ತನಿಖೆ ಅಗತ್ಯ. ಹೀಗಾಗಿ ದೂರುದಾರರ ಅರ್ಜಿಗಳನ್ನು ತಿರಸ್ಕರಿಸಬೇಕು ಅಂತ ಕೋರಿದ್ರು. ಇದರ ಮಧ್ಯೆ ಮೂಡಾ ಅಕ್ರಮಗಳು ಬಗೆದಷ್ಟು ಬಯಲಾಗ್ತಿದೆ. ಮೂಡಾ ಮಾಜಿ ಅಧ್ಯಕ್ಷ ರಾಜೀವ್ ವಿರುದ್ಧ ಕಡತ ತಿದ್ದಿದ ಆರೋಪ ಬಂದಿದೆ. ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಕಡತಗಳನ್ನು ಪ್ರಾಧಿಕಾರದ ಆಯುಕ್ತರಿಗೆ ನೀಡದೆ 6 ತಿಂಗಳು ತಮ್ಮ ಕಚೇರಿಯಲ್ಲೇ ರಾಜೀವ್ ಇಟ್ಕೊಂಡಿದ್ರು. ಕಡತ ಕೊಡುವಂತೆ ಅಂದಿನ ಆಯುಕ್ತ ನಟೇಶ್ 2 ಬಾರಿ ಪತ್ರ ಬರೆದರೂ ಕೂಡ ಸ್ಪಂದಿಸಿರಲಿಲ್ಲ ಅಂತ ಗೊತ್ತಾಗಿದೆ. ಇನ್ನು ಸಿದ್ದರಾಮಯ್ಯ ಮಾಡಿದ ತಪ್ಪಿಗೆ ಅವರ ಪತ್ನಿ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ದೂರಿದ್ದಾರೆ. ಪಾರ್ವತಮ್ಮನವರು ಆಯಮ್ಮ ಮನೆ ಬಿಟ್ಟು ಹೊರಗಡೆ ಬರದೇ ಕಮ್ಮಿ ಅಂತ ತಾಯಿಗೆ ಇವ್ರು ಮಾಡದಂತ ಭ್ರಷ್ಟಾಚಾರದಿಂದ ತೊಂದರೆ ಆಗತ್ತಾ ಅಂತ ಒಂದು ನನಗೊಂದು ಭಯ. ಅನ್ಯಾಯವಾಗಿ ತೊಂದರೆ ಆಗತ್ತಲ್ಲ ಅಂತ ನಿಜಕ್ಕೂ. ಖಾಸಗಿ ವ್ಯಕ್ತಿಗಳನ್ನ ಪೊಲೀಸ್ ಅಧಿಕಾರಿಗಳಿಗಿಂತ ಉನ್ನತ ಮಟ್ಟದಲ್ಲಿ ಇಡಕ್ಕಾಗಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ತಗೊಳ್ಳಿಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ವಾಟ್ ಕೋರ್ಟ್ ವಿಲ್ ಡಿಸೈಡ್. ಯಾವ ಆಧಾರದಲ್ಲಿ ಒಬ್ಬ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅಥವಾ ಕೊಡಬಾರದು, ಅದಕ್ಕೆ ಹೀಗೆ ಎಂದು ಇರುವ ಪ್ರೊಸೀಜರ್ ಏನು, ಅದರ ಉಲ್ಲಂಘನೆ ಆಗಿದೆಯೋ ಇಲ್ಲವೋ, ಅವರಿಗೆ ಅಧಿಕಾರ ಇದೆಯೋ ಇಲ್ಲವೋ, ದಟ್ ಇಸ್ ಎಕ್ಸಾಕ್ಟ್ಲಿ ಅಲ್ಲಿ ತೀರ್ಮಾನ ಆಗಬೇಕಾಗಿರೋದೀಗ. ಅದವ್ರ ವಾದದ ಭಾಗವಾಗಿ ಹೇಳ್ತಿದ್ದಾರೆ. ಲೆಟ್ ಅಸ್ ಸಿ ಕೋರ್ಟ್ ಏನು ಹೇಳುತ್ತೆ. ಮಾಡ್ಲೇಬೇಕಲ್ಲ. ಇಲ್ಲ ಅದು ತಪ್ಪು ಅಂತ ಈಗ ಆರೋಪ ಪಟ್ಟಿಗೆ ನಾನು ಹೇಳಿದ್ದಂಗೆ ಇಲ್ತಿದ್ದು ಹೌದೌದು ಪ್ರಾಥಮಿಕ ಕೇಳಿದ್ರೆ ಅದು ಮಾಡಕ್ ಬರಲ್ಲ, ಕೋರ್ಟ್ ಯಾಕೆ ಬೇಕಾವಾಗ ಮುಗಿದೇ ಹೋಯ್ತು, ಮುಗಿದೋಯ್ತು ಫೈನಲ್. ಹಂಗಲ್ಲ. ಹಾಗಾಗಿ ಅದನ್ನು ನ್ಯಾಯಮೂರ್ತಿಗಳು ಕೇಳಿಸ್ಕೋತಾ ಇದ್ದಾರೆ ಕೇಸನ್ನು. ನಾವು ಅದನ್ನು ಬರೀ ಅಲ್ಲಿ ಏನು ಹೇಳಿದ್ದಾರೆ ವಾದ ಅಷ್ಟಕ್ಕೆ ನಿಲ್ಲಿಸೋಣ. ಇದನ್ನು ನ್ಯಾಯಮೂರ್ತಿಗಳು ಅವ್ರಿಗೇನು ಅವರ ಪರ್ಯಾಲೋಚನೆಯಲ್ಲಿ ಅವ್ರಿಗೇನು ಬರುತ್ತೋ ಅದನ್ನು ಅವರ ತೀರ್ಮಾನವನ್ನು ಮಾಡಿಸ್ತಾರೆ. ಇನ್ಯಾವುದೋ ಕಡತದ ಕತೆ ಅದೇನು ನಂಗೆ ಅರ್ಥ ಆಗ್ತಿಲ್ಲ. 6 ತಿಂಗಳು ಇಟ್ಕೊಂಡಿದ್ರು, ಯಾಕೆ ಇಟ್ಕೊಂಡಿದ್ರು ಗೊತ್ತಿಲ್ಲ. ಇದು ಏನು ಯಾಕೆ ಇಟ್ಕೊಂಡಿದ್ರು, 2 ಸರಿ ಇವ್ರು ಕಾಗದ ಬರೆದ್ರು ಅದು ಕೊಟ್ಟಿರಲಿಲ್ಲ ಅಂದ್ರೆ ಯಾಕೆ ಇಟ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ. ಅದು ಗೊತ್ತಾದ್ರೆ ಅದು ಯಾಕೆ ಇಟ್ಕೊಂಡಿದ್ರು, ಅದ್ರಲ್ಲಾಗಿರೋ ಅನಾಹುತ ಏನು ಅಂತ ಹೇಳ್ಬೋದು ಈಗ, ಅಲ್ವಾ?